ಐ ರೀಚ್ ಗುಡ್ ಲೆವೆಲ್, ಒಳ್ಳೆ ಸ್ಯಾಲರಿ ಬರೋದು. ಬಟ್ ಆ ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಟ್ರೆ ರಿಸ್ಕ್ ತಗೊಳ್ಳೋ ಟೈಮ್ ದಾಟೋಗ್ಬಿಡುತ್ತೆ. ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿರುತ್ತೆ, ಈ ಸಿನಿಮಾಗೆ ಬಂದಾಗ ಒಂಥರ ಯೂ ಟರ್ನ್ ಇದ್ದಂಗೆ. ಅವಾಗಿನ ಕಾಲಘಟ್ಟಕ್ಕೆ ಪೇಮೆಂಟ್ಸ್ ಅಷ್ಟು ಈಗಿನ ಲೆವೆಲ್ ಅಲ್ಲಿ ಇರಲಿಲ್ಲ. ಟ್ರೇಲರ್ ಫಸ್ಟ್ ಶುರು ಮಾಡಿದ್ದು ನೀವೇ ಅಂತ? ಟ್ರೇಲರ್ ಮಾಡೋದು ಬಹಳ ಕಷ್ಟಕರ ಕೆಲಸ. ಜಸ್ಟ್ ಲೈಕ್ ಒಂದು ಆರ್ಟಿಕಲ್ ಒಂದು ಹೆಡ್ಡಿಂಗ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ. ಈ ರವಿ ಸರ್ದು ರಿಯಾಕ್ಷನ್, ಅವರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಮುಸ್ಸಂಜೆ ಮತ್ತು ಆಸ್ ಎ ಡೆಬ್ಯೂ ಮತ್ತೆ ಆಕ್ಸಿಡೆಂಟಲ್ ಎಡಿಟರ್, ಲಕಿಲಿ ಅದು ಹಿಟ್ ಆಯ್ತು. ಮುಸ್ಸಂಜೆ ಮತ್ತು ಮುಂಚೆ ಗಾಳಿಪಟ, ಅದೊಂದು ಒಳ್ಳೆ ಅವಕಾಶ ಸಿಕ್ತು. ಅಲ್ಲಿಂದ ಶಿಫ್ಟ್ ಆಗ್ತೀರಿ ಕಾರ್ಪೊರೇಟ್ ಆ್ಯಡ್ಸು ಫಿಲಮ್ಸ್ ಎಲ್ಲ ಮಾಡಿ ಆದಮೇಲೆ ನೀವು ಸಿನಿಮಾ ಅಂತ ಬರ್ತೀರಿ. ಸಿನಿಮಾಗೆ ಹೆಂಗೆ ಜಂಪ್ ಆದರೆ ಅಂತ ಅಲ್ಲಿಂದ? ಸಿನಿಮಾಗೆ ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಅಂದ್ರೆ ನೌ ಆರ್ ನೆವರ್ ಅಂತ ಒಂದು ಫೇಸ್ ಬರುತ್ತೆ. ಯಾಕಂದ್ರೆ ಮುಂಚೆನೆ ಹೇಳಿದಾಗೆ ಒಂದೇ ತರದ್ ಕೆಲಸ ಮಾಡ್ತಿರೋ ಬೋರ್ ಆಗ್ಬಿಡುತ್ತೆ. ನಮ್ಗೆ ಅಲ್ಟಿಮೇಟ್ ಏನಿದ್ದು ಸಿನಿಮಾ. ಸೊ ಸಿನಿಮಾ ಕೆಲಸ ಮಾಡ್ತಾನೆ ಇದ್ರೆ ಕಂಫರ್ಟ್ ಇತ್ತು. ಐ ರೀಚ್ ಗುಡ್ ಲೆವೆಲ್, ಒಳ್ಳೆ ಸ್ಯಾಲರಿ ಬರೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೆ. ಬಟ್ ಆ ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಟ್ರೆ ಅಲ್ಲೇ ಆಗ್ತೀವಿ, ಅಲ್ಲೇ ಫಿಕ್ಸ್ ಆಗ್ಬಿಡ್ತೀವಿ. ಸಿನಿಮಾ ಡ್ರೀಮ್ ಸತ್ತೋಗತ್ತೆ. ಸೊ ಕೆಲಸ ಬಿಟ್ಟು ಫ್ರೀಲಾನ್ಸ್ ಆಗಿ ಸ್ಟಾರ್ಟ್ ಮಾಡಿದೆ. ಹಿಂಗನ ಟ್ರೈ ಮಾಡೋಣ ಸಿನಿಮಾ ನೋ ನೆವರ್ ಅನ್ನೋ ಟೈಮ್ ಬಂದಾಗ. ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗ್ಬಿಟ್ರೆ ರಿಸ್ಕ್ ತಗೊಳ್ಳೋ ಟೈಮ್ ದಾಟೋಗ್ಬಿಡುತ್ತೆ. ಕರೆಕ್ಟ್. ಒಂದ್ ಪಾಯಿಂಟ್ ಆದ್ಮೇಲೆ ರಿಸ್ಕ್ ತಗೊಳಕ್ಕೆ ಯೋಚನೆ ಮಾಡಲ್ಲ. ಯಾಕೆ ಗುರು ಬೇಡ ರಿಸ್ಕ್ ಅಂತ. ತುಂಬಾ ಜನಕ್ಕೆ ಆಗಿದೆ. ಈಗಲೂ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಲ್ಲ, ತುಂಬಾ ಸೀನಿಯರ್ ಟೆಕ್ನಿಷಿಯನ್ಸ್ ಅವರು ಅಂದ್ರೆ ಇಂಡಿಪೆಂಡೆಂಟ್ ಆಗಿರಲ್ಲ, ಅಸೋಸಿಯೇಟ್ ಆಗಿರ್ತಾರೆ. ಸೊ ಆ ರಿಸ್ಕ್ ತಗೋಬೇಕು. ಸೊ ಅದಕ್ಕೆ ನಾನು ಕೆಲಸ ಬಿಟ್ಟು ಈಚೆ ಬಂದು ನನಗೆ ಇವ್ರು ಶೇಖರ್ ಚಂದ್ರ ಒಂದು ಮದುವೆ ಪರಿಚಯ ಆದ್ರು. ಅವರು ಸಿನಿಮಾ ಕ್ಯಾಮರಾ ಆಲ್ರೆಡಿ ಒಂದ್ 3 ಸಿನಿಮಾ ಮಾಡಿದ್ರು. ಸೊ ಅವ್ರು ಕೇಳಿದೆ ಈ ತರ ನಿಮ್ ಜೊತೆ ವರ್ಕ್ ಮಾಡ್ಬೋದಾ ಅಂತ. ಖಂಡಿತ. ಯಾಕಂದ್ರೆ ನಾನು ವರ್ಕ್ ಮಾಡಿದ ಕಂಪನಿ ಯಾವ್ದು ಎಲ್ಲ ಗೊತ್ತಿತ್ತು ಅವ್ರಿಗೆ. ಸೊ ಶೋರ್, ವೈ ನಾಟ್ ಅಂತಂದ್ರು. ಅಲ್ಲಿಂದ ನಂದಿ ಸಿನಿಮಾಗೆ ನಾನು ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದೆ. ಸೊ ಲಕ್ ಬೈ ಚಾನ್ಸ್ ಅದೇ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ಮಾಡಿದೆ, ಆಕ್ಟ್ ಮಾಡಿದೆ. ಆಮೇಲೆ ಇತ್ತ ಎಲ್ಲಾದ್ರೂ ಆಕ್ಟಿಂಗ್ ಮಾಡ್ಬೇಕು ಅಂತ ಅಥವಾ ಬಯಸದೆ ಬಂದ ಭಾಗ್ಯನ? ಹೌದು, ಅದೇ ಹೇಳಿದ್ನಲ್ಲ, ಹೈಸ್ಕೂಲ್ ಟೈಮಲ್ಲಿ ಈ ಮುಖಾನು ಆಗತ್ತೆ ಅಂತ. ಸೊ ಕ್ಯಾಮ್ರಾ ಮುಂದೆ ನಿಲ್ಸಿದ್ರು. ಲಕಿಲಿ ಅಂದ್ರೆ ಡೈಲಾಗ್ಸ್ ಇರಲಿಲ್ಲ, ಬಟ್ ಒಂದು ಆಕ್ಷನ್ ಸೀಕ್ವೆನ್ಸ್ ಕಿಲ್ಲಿಂಗ್ ಆಗುತ್ತೆ. ನನ್ನ ಸಾಯಿಸ್ಬಿಡ್ತಾರೆ. ಸೊ ಲಕಿಲಿ ಟೇಕ್ 1 ಓಕೆ ಆಗ್ತಾ ಹೋಗಿತ್ತು. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ. ಫೈಟ್ ಮಾಸ್ಟರ್ ಇವರು ರಾಮ್ ಶೆಟ್ಟಿ ಅಂತ ಬಾಂಬೆ, ಅವ್ರು ಕನ್ನಡದವರೇ ಬಟ್ ಬಾಂಬೆಲಿ ಇರೋದು. ಅವ್ರು ಅಚ್ಚಕರ್ರೆ ಮಾಡು 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 ಅಂತ. ಆಮೇಲೆ ಇವರು ಗುರುಗಳು ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟರ್. ಸೊ ಅವ್ರು ಚೆನ್ನಾಗಿ ಮಾಡ್ತಿದ್ದೆ ಕಣ, ಚೆನ್ನಾಗಿ ಮಾಡು, ನೆಕ್ಸ್ಟ್ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ, ಹಂಗೆ ಹಿಂಗೆ ಅಂತ. ಸೊ ಹಂಗೆ ಅದು ಆಯ್ತು. ಅದು ಅನ್ಕೊಂಡೇ ಇರ್ಲಿಲ್ಲ. ಅದಾದ್ಮೇಲೆ ಕೆಲವು ಸಿನಿಮಾಗಳ ಹಂಗೆ ಏನೋ ಹುಡ್ಕೊಂಬಂದು ಸ್ನೇಹಿತರು ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು. ಓಕೆ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಶುರು ಮಾಡಿದ್ದು ನಾನು ಆಸ್ ಎ ಕ್ಯಾಮ್ರಾಮನ್ ಆಗಿ ಅಥವಾ ಫಸ್ಟ್ ಅದೇ ಸೇಮ್ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಅದೇ ರೀತಿ ಸಿನಿಮಾ ಎಂಟ್ರಿ ಆದಾಗ್ಲೂ ನಾನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಬಂದಿದ್ದು. ಸೊ ಒಂದು ನನ್ನ 5 ಸಿನಿಮಾ ವರ್ಕ್ ಮಾಡಿದೆ. ಆ 5 ಸಿನಿಮಾದಲ್ಲಿ 3 ಸಿನಿಮಾ ಆಕ್ಟ್ ಮಾಡಿದ್ದೆ. ಬಾಬಾ ರಸಿಕ, ಓಕೆ ಸರ್ ಓಕೆ, ಅದ್ರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾಮನ್ ಜೊತೆಗೆ ಆಕ್ಟಿಂಗ್ ಮಾಡಿದೆ. ಸೊ ಕೆಲವು ಸರಿ ಲೈಟಿಂಗ್ ಮಾಡಿ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು. ಸೊ ಅದಾದ ನಂತರ ಏನಾಯ್ತು, ಸ್ವಲ್ಪ ಅವಾಗ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿರುತ್ತೆ, ಈ ಸಿನಿಮಾಗೆ ಬಂದಾಗ ಒಂಥರ ಯೂ ಟರ್ನ್ ಇದ್ದಂಗೆ. ಕರೆಕ್ಟ್. ಸೊ ಸಿನಿಮಾಗೆ ಬಂದಾಗ ಒಂದು 5 ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಅವಾಗಿನ ಕಾಲಘಟ್ಟಕ್ಕೆ ಪೇಮೆಂಟ್ಸ್ ಅಷ್ಟು ಈಗಿನ ಲೆವೆಲ್ ಅಲ್ಲಿ ಇರಲಿಲ್ಲ. ಸೊ ಮತ್ತೆ ನಾನು ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಫ್ರೀಲಾನ್ಸ್ ಸ್ಟಾರ್ಟ್ ಮಾಡಿದೆ, ನನ್ನ ಕಂಪನಿ ಸ್ಟಾರ್ಟ್ ಮಾಡಿದೆ. ಅವಾಗಲೇ ನಾನು ಏನ್ ಹೆಸರಿಡೋದು ಅಂತ ಅನ್ಕೊಂಡಾಗ ಕ್ರೇಜಿ ಮೈಂಡ್ಸ್, ಆ ಉಚಿತ ನೆನಪಾಯ್ತು. ಹೌ ಪೀಪಲ್ ರಿಲೇಟ್ ಟು ಮೀ ಅಂತ. ನನ್ ಶ್ರೀ ಅಂತಂದ್ರೆ ಯಾವ ಶ್ರೀ ಅಂತಂದಾಗ, ಸೊ ಬರ್ತಾ ಬರ್ತಾ ಹೇಗಾಗೋಯ್ತು ಅಂದ್ರೆ ಶ್ರೀಗಿಂತ ಯಾವ ಶ್ರೀ ಅಂದ್ರೆ ಕ್ರೇಜಿ ಮೈಂಡ್ಸ್ ಅದು ಒಂಥರ ಬ್ರ್ಯಾಂಡ್ ಆಗೋಯ್ತು. ಶ್ರೀ ಅನ್ನೋರು ಇದಾರೆ, ಸೊ ಬ್ರ್ಯಾಂಡ್ ಆಗೋಯ್ತು. ಕ್ರೇಜಿ ಮೈಂಡ್ ಶ್ರೀ ಅಂತ ಬ್ರ್ಯಾಂಡ್ ಆಗೋಯ್ತು. ಸೊ
ಕಾರ್ಪೊರೇಟ್ ಫಿಲ್ಮ್ಸ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಸಿನಿಮಾ ಟಚ್ ಬಿಡ್ಲಿಲ್ಲ. ಟ್ರೇಲರ್ಸ್ ಮಾಡ್ತಾ ಇದ್ದೆ, ಸಿನಿಮಾಗಳು ಟ್ರೇಲರ್ಸ್ ಮಾಡ್ತಾ ಇದ್ದೆ. ಆ ವಿಚಾರಕ್ಕೆ ಬರೋದಾದ್ರೆ ಟ್ರೇಲರ್ ಫಸ್ಟ್ ಶುರು ಮಾಡಿದ್ದು ನೀವೇ ಅಂತ ಓನನ್ನಲ್ಲೇ? ಹೌದು, ಓನನ್ನಲ್ಲೇ. ನಾನು ಸಿನಿಮಾಗೆ ಬರಕ್ ಮುಂಚೆ ವರ್ಕ್ ಮಾಡ್ತಿದ್ನಲ್ಲ, ಅಲ್ಲಿ ನಮ್ಮ ಬಾಸ್ ಮತ್ತೆ ರವಿಚಂದ್ರನ್ ಅವರು ಫ್ರೆಂಡ್ಸ್. ಸೊ ಅವ್ರು ಹಿಂಗೆ ಡಿಸ್ಕಸ್ ಮಾಡುವಾಗ ವೈ ಡೋಂಟ್ ಯು ಡೂ ಅ ಟ್ರೇಲರ್ ಅಂತ ಇವ್ರು ಕೇಳಿದ್ರು. ಟ್ರೇಲರ್ ಅವಾಗ ಥಿಯೇಟರ್ಸ್ ಅಲ್ಲಿ ಬರೋದು, ಇಂಗ್ಲಿಷ್ ಸಿನಿಮಾಗಳು ಬರೋದು, ಥಿಯೇಟರ್ ಅಲ್ಲಿ ಟ್ರೇಲರ್ಸ್ ಬರೋದು. ಆ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಮುಂಚೆ ಥಿಯೇಟರ್ ಅಲ್ಲಿ ಟ್ರೇಲರ್ಸ್ ಬರೋದು, ಬರೀ ಹಾಲಿವುಡ್ ಸಿನಿಮಾಗಳು, ಯೂನಿವರ್ಸಲ್ ಸ್ಟುಡಿಯೋಸ್ ಆ ಥರ ಟ್ರೇಲರ್ಸ್ ಬರೋದು. ಸೊ ನನಗೆ ನಮ್ಮ ಬಾಸ್ ಬಂದ್ಬಿಟ್ಟು, ನೋಡೋ ನಿನ್ ಸಿನಿಮಾ 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 ಅಂತಿಲ್ಲ, ಒಂದು ಸಿನಿಮಾ ಟ್ರೇಲರ್ ಮಾಡ್ತೀಯಾ ಅಂತಂದ್ರು. ನಾನು ಫುಲ್ ಖುಷಿ, ಮಾಡ್ತೀನಿ ಅಂತ. ಬಟ್ ನಾನು ಫುಲ್ ಸಿನಿಮಾ ನೋಡ್ಬೇಕು ಅಂತ. ನೀವು ಸಿನಿಮಾ ನೋಡಿದ್ರಲ್ವಾ? ಸಿನಿಮಾ ಟ್ರೇಲರ್ ಮಾಡೋದು ಬಹಳ ಕಷ್ಟಕರ ಕೆಲಸ. ಎಡಿಟಿಂಗ್ ಅಲ್ಲಿ ಸಿನಿಮಾ ಎಡಿಟಿಂಗ್ ಅಂತ ಕಾರ್ಪೊರೇಟ್ ಮತ್ತೆ ಡಾಕ್ಯುಮೆಂಟರಿ ಎಡಿಟಿಂಗ್ ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ಎಡಿಟರ್ ಇಸ್ ದ ಡೈರೆಕ್ಟರ್. ಯಾರು ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿಂದ ಇಲ್ಲಿ ಕಟ್ ಮಾಡೋ, ಇಲ್ಲಿಂದ ಇಲ್ಲಿ ಕಟ್ ಮಾಡೋ, ಜಡ್ಜ್ ಮಾಡಬೇಕು. ಎಡಿಟರ್ ಜಡ್ಜ್ ಮಾಡಬೇಕು. ಅದೇ ರೀತಿ ಟ್ರೇಲರ್ ಕಟ್ ಮಾಡೋದು ಇಟ್ಸ್ ಎ ಆರ್ಟ್. ತುಂಬಾ ಟ್ಯಾಲೆಂಟ್ ಬೇಕು. ಯಾಕಂದ್ರೆ ಒಂದು ಸಿನಿಮಾನ, ಇಡೀ ಸಿನಿಮಾನ ನೋಡಿ ಆ ಸಿನಿಮಾದ ಒಂದು ತುಣುಕುಗಳನ್ನ ತಗೊಂಡು ಕತೆ ಹೇಳ್ಬೇಕು, ಆದ್ರೆ ಹೇಳ್ದಂಗೆ ಇರ್ಬಾರ್ದು. ಅಂದ್ರೆ ಏನು ಬಿಟ್ಕೊಡ್ಬಾರ್ದು. ಗೊತ್ತಾಯ್ತು. ಕ್ರಕ್ಸ್ ನ ಬಿಟ್ಕೊಡ್ದಿರೋ ಕುತೂಹಲ ಕೆರಳಿಸ್ಬೇಕು. ಸೊ ಅದಕ್ಕೆ ನಾನು ಸಿನಿಮಾ ನೋಡ್ಬೇಕಲ್ಲ. ಜಸ್ಟ್ ಲೈಕ್ ಒಂದು ಆರ್ಟಿಕಲ್ ಒಂದು ಹೆಡ್ಡಿಂಗ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ, ಆರ್ಟಿಕಲ್ ಹೆಡ್ಡಿಂಗ್ ಕೊಟ್ಟಂಗೆ. ಒಂದು 2 ಲೈನ್ ಇಂಟ್ರೋ ಆರ್ಟಿಕಲ್ ಇರುತ್ತಲ್ಲ, ಒಂದು ಮೇನ್ ಹೆಡ್ಡಿಂಗ್, ಒಂದು ಸಬ್ ಕಿಕ್ಕರ್. ಸೊ ಆ ತರ ಸರಿ ಸಿನಿಮಾ ನೋಡ್ಬೇಕು. ಅವಾಗ ಬೀಟಾ ಟೇಪಲ್ಲಿ ಅಂದ್ರೆ ಬೀಟಾ ಟೇಪ್ 90 ಮಿನಿಟ್ಸ್ ಇರೋದು. ಸೊ 2 ಟೇಪಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಟೇಪ್ ತಂದು ಕೊಟ್ರು. ಸೊ ಫುಲ್ ಸಿನಿಮಾ ನೋಡಿ ಒಂದು ವಾರ ತಗೊಂಡೆ ಅನ್ಸುತ್ತೆ ಟ್ರೇಲರ್ ಮಾಡ್ಲಿಕ್ಕೆ. ಅದು ಒಂಥರ ಹಿಟ್. ಅಂದ್ರೆ ರವಿ ಸರ್ದು ರಿಯಾಕ್ಷನ್, ಅವರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅವರು ಸೆಟ್ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡಿದವರು ಕೇಳಿದ್ರೆ ಹೇಳ್ತಾರೆ. ಯಾಕಂದ್ರೆ ಅವರು ಅವರ ಇಮ್ಯಾಜಿನೇಷನ್ ಮ್ಯಾಚ್ ಮಾಡ್ಬೇಕಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಟ್ರೇಲರ್ ನೋಡಿದ ತಕ್ಷಣ ಸೂಪರ್ ಅಂತಂದ್ಬಿಟ್ರು, ಹೊರಗಿಲ್ವೇ ಅಂತ. ಸೊ ಅದಾದ ನಂತರ ಒಂದಷ್ಟು ಟ್ರೇಲರ್ಗಳು ಮಾಡಿದೆ. ಏಕಾಂಗಿ, ಕೋದಂಡರಾಮ, ಮತ್ತೆ ಇದು ಕೃಷ್ಣ ಲೀಲೆ ಅಂತ ರಾಕ್ಲೈನ್ ಪ್ರೊಡಕ್ಷನ್ಸ್, ಧೀರೇಂದ್ರ ಬಾಬು ಡೈರೆಕ್ಟ್, ಅದ್ರದ್ದು ಟ್ರೇಲರ್ಸ್ ಮಾಡಿದ್ದೆ. ಅಂದ್ರೆ ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆ. ಆದ್ಮೇಲೆ ಸಿನಿಮಾಗೆ ಬಂದ್ಮೇಲೆ ಗೊತ್ತಾಯ್ತಲ್ಲ ಈ ತರ ಟ್ರೇಲರ್ಸ್ ಮಾಡ್ತಾನೆ. ಸ್ವಾತಿ ಮುತ್ತು ಟ್ರೇಲರ್ ಮಾಡಿದೆ, ಸುದೀಪ್ ಅವ್ರದ್ದು. ಯಾಕಂದ್ರೆ ನಂದಿನಲ್ಲಿ ಪರಿಚಯ ಆಯ್ತು. ಹಾಗೆ ರ್ಯಾಪ್ ಇತ್ತು, ಟ್ರೇಲರ್ಸ್ ಮಾಡ್ತಾನೆ, ಇವನಲ್ವ ಟ್ರೇಲರ್ಸ್ ಮಾಡೋದು ಅಂತ ಅದು ಟ್ರೇಲರ್ ಮಾಡಿದ್ದೆ. ಸೊ ಅದೊಂದು ಟಚ್ ಇತ್ತು. ಸೊ ಆಗ ಪರಿಚಯ ಆಗಿದ್ದು ನನಗೆ ಈ ಜಂಕಾರ್ ಸಂಸ್ಥೆಯವರು ಪರಿಚಯ ಆದರು. ಗಿರಿಧರ್ ದಿವಾನ್ ಮ್ಯೂಸಿಕ್ ಡೈರೆಕ್ಟರ್ ಭರತ್ ಅವರು ಪರಿಚಯ ಆದರು. ಅವ್ರಿಗೆ ಈ ಡಿವೋಷನಲ್ ಸಾಂಗ್ಸ್ಗೆ ವಿಡಿಯೋ ಎಡಿಟ್ ಮಾಡ್ಕೊಡ್ತಿದ್ದೆ. ಅವಾಗ ನಾ ಐಡಿಯಾ ಹೇಳಿದೆ, ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ. ಆ ಮ್ಯೂಸಿಕ್ ವಿಡಿಯೋ ಮಾಡಿ ಅದು ಒಂದು ಹಿಟ್ ಆಯ್ತು. ಅದಾಗಿ ಒಂದು 2 ವರ್ಷಕ್ಕೆ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅವರೇ ಫಿಕ್ಸ್ ಆಗಿಬಿಟ್ಟಿದ್ರು, ಇವರು ನೀವು ಎಡಿಟ್ ಮಾಡಿ ಅಂತ. ಮುಸ್ಸಂಜೆ ಮಾತು ಹಂಗಾಯ್ತು. ಆಸ್ ಎ ಎಡಿಟರ್ ನಾನು ಡೆಬ್ಯೂ ಮಾಡಿದ್ದು. ಬಟ್ ನನಗೆ ನೆಗೆಟಿವ್ ಫಿಲ್ಮ್ ಎಡಿಟ್ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಕಾರ್ಪೊರೇಟ್ಸ್ ಅಲ್ಲಿ ಮಾಡ್ತಿದ್ದು ವಿಡಿಯೋ ಫಾರ್ಮ್ಯಾಟ್. ಸೊ ಈ ನೆಗೆಟಿವ್ ಫಾರ್ಮ್ಯಾಟ್ ಗೊತ್ತೇ ಇರಲಿಲ್ಲ ನನಗೆ. ಬಟ್ ಅವಾಗ ಲಕ್ಕಿಲಿ ನನಗೆ ಸಿನಿಮಾ ಎಡಿಟರ್ಸ್ ಕೆಲವರು ಪರಿಚಯ ಇದ್ರು. ನಮ್ಮ ಶಶಿಕುಮಾರ್ ಅಂತ ಎಡಿಟರ್ ದೀಪು ಅವ್ರ ತಂದೆ, ಅವ್ರ ಪರಿಚಯ ಇತ್ತು ನನಗೆ. ಸೊ ಅವ್ರ ಹತ್ರ ಹೋಗಿ ಕೇಳಿದೆ, ನಾನು ಈ ಥರ ಒಂದು ಸಿನಿಮಾ ಆಫರ್ ಬಂದಿದೆ, ಮಾಡಬೇಕು ಅಂತಿದ್ದೀನಿ, ಹಿಂಗೆ ಯೂನಿಯನಲ್ಲಿ ಮೆಂಬರ್ ಆಗೋದು. ನಿನ್ಗೆ ಎಡಿಟಿಂಗ್ ಬರುತ್ತಲ್ಲ ಮಾಡ್ಕೊಳ್ಳೋ ಅಂತಂದ್ರು. ಸೊ ಈ ನೆಗೆಟಿವ್ ಎಡಿಟಿಂಗ್ಗೆ ಒಬ್ರು ಅಂದ್ರೆ ಫಿಸಿಕಲಿ ಕಟ್ ಮಾಡಿ ಜಾಯಿನ್ ಮಾಡ್ಲಿಕ್ಕೆ ಒಬ್ರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಮುಸಂಜೆ ಮತ್ತು ಒಂದು ನಾನು ಆಸ್ ಎ ಡೆಬ್ಯೂ ಮತ್ತೆ ಆಕ್ಸಿಡೆಂಟಲ್ ಎಡಿಟರ್. ಲಕ್ಕಿಲಿ ಅದು ಹಿಟ್ ಆಯ್ತು. ಹಿಟ್ ಆದ್ಮೇಲೆ ಎಡಿಟಿಂಗೇ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನಾನು ಮುಸಂಜೆ ಮತ್ತು ಮುಂಚೆ ಗಾಳಿಪಟ, ಅದೊಂದು ಒಳ್ಳೆ ಅವಕಾಶ ಸಿಕ್ತು ಆಸ್ ಎ ಪ್ರೊಡಕ್ಷನ್ ಡಿಸೈನ್. ಒಳ್ಳೆ ಜರ್ನಿ ಕೂಡ ಅದು ತುಂಬಾ ಒಳ್ಳೆ ಜರ್ನಿ. ಇಡೀ ಸಿನಿಮಾದ ಡಿಸೈನ್ ಮಾಡೋದು. ಹೌದು, ಆ ಸಿನಿಮಾ ನನಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟು ಅರ್ಥ ಮಾಡ್ಕೊಳ್ಳೋಕೆ ನನಗೊಂದು ಪ್ಲಾಟ್ಫಾರ್ಮ್ ಆಯ್ತು ಅದು. ಪ್ರೀ ಪ್ರೊಡಕ್ಷನ್, ಲೊಕೇಶನ್ ಹಂಟ್ ಇಂದ ಹೇಳೋದು, ಏನೋ ಲಾಜಿಸ್ಟಿಕ್ಸ್, ಏನೋ ಸ್ಟೇ, ಟ್ರಾನ್ಸ್ಪೋರ್ಟೇಷನ್, ಎಲ್ಲವೂ ಒಂದು ಕಲೀಲಿಕ್ಕೆ ಒಂದು
ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ನನಗೆ. ಸೊ ಅವಾಗ ಈ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆಗಳಾಗ್ಬೋದು ಅನ್ನೋದು ಗೊತ್ತಾಯ್ತು. ಸೊ ಎಡಿಟರ್ ಆದಾಗ ಅದೆಲ್ಲ ನಿಭಾಯಿಸಕ್ಕೆ ಈಸಿ ಆಯ್ತು. ಸೊ ಎಡಿಟ್ ಮಾಡಿದೆ, ಅದಾದ್ಮೇಲೆ ಕಂಟಿನ್ಯೂ ಎಡಿಟಿಂಗೇ ಆಗೋಯ್ತು. ಈ ಕ್ಯಾಮರಾದ್ದು ಹಂಗೆ ಸೈಡ್ ಲೈನ್ ಹೊರಟೋಗಿತ್ತು. ಬಟ್ ಒನ್ಸ್ ಇನ್ ಎ ವೈಲ್ ಒಂಥರ ಏನದು ಕ್ಯಾಮಿಯೋ ತರ, ಗೆಸ್ಟ್ ಅಪಿಯರೆನ್ಸ್ ತರ ಹೆಲಿಕಾಪ್ಟರ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ದೆ. ಹೆಲಿಕಾಪ್ಟರ್ ಶೂಟ್ ಇದ್ದಾಗ ಮಾತ್ರ ನಾನು ಕ್ಯಾಮ್ರಾ ಹಿಡಿತಿದ್ದೆ. ಅಪಾರ್ಟ್ ಫ್ರಮ್ ದಟ್ ನನ್ನ ಕಾರ್ಪೊರೇಟ್ ಫಿಲ್ಮ್ಸ್ ನಡೀತಾ ಇರೋದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.